ಜೂನಿಯರ್ ದುನಿಯಾ ವಿಜಯ್ ಅಂತ ಎಲ್ಲರೂ ಕರಿತಾ ಇದ್ರು. ದುನಿಯಾ ವಿಜಯ್ ಸರ್ ಕಾಲ್ ಮಾಡಿದ್ರಾ ನಿಮ್ಗೆ? ಏನ್ ಹೇಳಿದ್ರು ಅಂತ? ಇಲ್ಲ ಮೇಡಮ್, ಈಗ ನಾನು ಕೂಡ ಮೊನ್ನೆ ಸಿನಿಮಾ ನೋಡಿದೆ ನಾನು, ಲ್ಯಾಂಡ್ ಲಾರ್ಡ್ ಸಿನಿಮಾ. ನಾನು ಬ್ಲೆಸ್ ಮಾಡಿದ್ದೀನಿ. ನನ್ನೊಂದು ಪೇಜಲ್ಲೂ ಕೂಡ ನಾನು ದುನಿಯಾ ವಿಜಯಣ್ಣನಿಗೆ ವಿಶ್ ಮಾಡಿದ್ದೀನಿ. ಸಖತ್ತಾಗಿ ಅಭಿನಯಿಸಿದ್ದಾರೆ ದುನಿಯಾ ವಿಜಯಣ್ಣ. ಆ ಚಿತ್ರ 100 ದಿನ ಓಡುತ್ತೆ ಅಂದ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯಣ್ಣ ಅಂದರೆ ನನಗೆ ಭಾಳ ಇಷ್ಟ. ಅವರು ಮುಂಚೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಎಲ್ಲ ಮಾಡಿದ್ದಾರೆ. ಹಂತವಾಗಿ ಕಷ್ಟಪಟ್ಟು ಬಂದಿದ್ದಾರೆ. ಇವತ್ತಿನ ದಿನ ಅವರು ಈ ಸಿನಿಮಾನ ನೋಡಿದರೆ ಎಲ್ಲರೂ ಕುಟುಂಬ ಸಮೇತರಾಗಿ ನೋಡೋಂಥ ಚಿತ್ರ ಲ್ಯಾಂಡ್ ಲಾರ್ಡ್ ಚಿತ್ರ. ನನಗೂ ನೋಡಿದ್ರೆ ಭಾಳ ಜನ ಅಂತಾರೆ, ನೀವು ನೋಡೋದಕ್ಕೆ ಸ್ವಲ್ಪ ದುನಿಯಾ ವಿಜಯ್ ಸರ್ ಥರ ಇದ್ದೀರಾ ಅಂತ ಹೇಳ್ತಾರೆ. ನನ್ನ ಪುಣ್ಯ, ಅವರು ನನ್ನ ಜನಗಳ ಹತ್ರ ಹೇಳೋದು ನನ್ನ ಪುಣ್ಯ ಮೇಡಮ್. ಅವ್ರಿಗೆ ಈ ಮುಖಾಂತರವಾಗಿ ಅವ್ರಿಗೆ ನಾನು ಶುಭ ಕೋರ್ತೀನಿ ಮೇಡಮ್. ಚಿತ್ರ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರ ಯಶಸ್ವಿಯಾಗಿ ದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮುಖಾಂತರ ನಮ್ಮ ದುನಿಯಾ ವಿಜಯಣ್ಣನಿಗೆ ಹಾರೈಸ್ತೀನಿ ಮೇಡಮ್. ಈಗ ಫಿನಾಲೆ ದಿನ ನೀವೆಲ್ಲ ಸುದೀಪ್ ಸರ್ ಮನೆಗೆ ಹೋಗಿದ್ರಿ. ಸೊ ಸುದೀಪ್ ಸರ್ ಏನಾದ್ರು ಹೇಳಿದ್ರ ನಿಮ್ಗೆ? ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀರಾ ಫುಲ್? ಅವತ್ತು ಗಿಲ್ಲಿ ಜೊತೆ, ಕಾವ್ಯ ಅವ್ರ ಜೊತೆ, ಎಲ್ಲರ ಜೊತೆನೂ ಸುದೀಪ್ ಸರ್ ನೀವು ಒಟ್ಟಾಗಿ ಎಲ್ಲ ತೆಗೆಸ್ಕೊಂಡಿದ್ರಿ ಫೋಟೋ. ಸೊ ಏನು ಹೇಳಿದ್ರು ಸುದೀಪ್ ಸರ್ ಎಲ್ಲರಿಗೂ ಅಂತ? ಮೇಡಮ್, ಸುದೀಪ್ ಸರ್ ಅವರು ಯಾವುದೇ ಥರದ್ದು ಭೇದ ಇಲ್ಲ ಮೇಡಮ್. ಯಾಕಂದರೆ ಇವರು ಗೆದ್ದಿದ್ದಾರೆ, ಇವರು ಸೋತಿದ್ದಾರೆ ಅನ್ನೋದು ಅವರಲ್ಲಿ ಯಾವುದಿಲ್ಲ ಮೇಡಮ್. ನಾವೆಲ್ಲ ಬಿಗ್ ಬಾಸ್ ಮನೆಗಳಿಗೆ ಏನು ಎಂಟ್ರಿ ಪಡ್ಕೊಂಡಿದ್ದೀವಲ್ಲ, ನಾವೆಲ್ಲ ವಿನ್ನರ್ ಥರ ಅನ್ನೋ ಥರದೇ ಭಾವನೆಯಲ್ಲಿ ಅವ್ರು ನಮ್ಮನ್ನವ್ರನ್ನು ಮಾತಾಡ್ತಾರೆ ಮೇಡಮ್. ಅವತ್ತು ಹೇಳಿದ್ದಾರೆ, ನೀವು ಒಂದು ವಾರಕ್ಕೆ ಬಂದಿರಂದ್ರೂ ಕೂಡ ನೀವು ಗೆದ್ದಂಗೆ. ಯಾಕಂದರೆ ಕೋಟ್ಯಾಂತರ ಜನಗಳು ಈ ಅವಕಾಶಕ್ಕೆ ಪರಿತಪಿಸ್ತಾ ಇರ್ತಾರೆ. ನಿಮಗೆ ಈ ಕೋಟ್ಯಾಂತರ ಜನಗಳಲ್ಲಿ ನಿಮಗೊಂದು ಅವಕಾಶ ಕೊಟ್ಟಿದೆ, ನೀವು ಒಂದು ವಾರ ಇದಿರಂದ್ರೂ ಕೂಡ ಅದು ನಿಮ್ಮ ಗೆಲುವು ಅಂತೇಳಿ ನಮಗೆ ಹಾರೈಸಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರು ಎಷ್ಟು ಮನಸ್ಸು ಪರಿಶುದ್ಧ ಮತ್ತು ಎಷ್ಟು ವ್ಯಕ್ತಿ ಅಂತಂದರೆ, ನನ್ನಲ್ಲಿರ್ತಕ್ಕಂಥ ಕಲೆ ಪ್ರತಿಭೆಗೆ ಮತ್ತು ಸಾಧನೆಗೆ ತುಂಬ ಪರಿಗಣಿಸಿ ಗೌರವಪೂರ್ವಕವಾಗಿ ಅವರು ನಮ್ಮನ್ನು ಮಾತಾಡಿಸ್ತಾರೆ ಮೇಡಮ್. ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಅಷ್ಟೊಂದು ಬಿಗ್ ಬಾಸ್ ಭಾಳ ಯಾವುದೇ ಥರದ ಅಡಚಣೆ ಇಲ್ದೇ ಬಿಗ್ ಬಾಸ್ ಸೀಸನ್ನು ಅದು ಸಂಪೂರ್ಣವಾಗಿ ಯಶಸ್ವಿಯಾಗೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅಂತ ಹೇಳ್ತೀನಿ ಮೇಡಮ್. ಅದೆಲ್ಲ ಕ್ರೆಡಿಟ್ ಕಿಚ್ಚ ಸುದೀಪ್ ಸಾರಿಗೆ ಸೇರ್ಬೇಕು ಮೇಡಮ್. ನನಗಂತೂ ಅವರು ನನ್ನ ಮಾತಾಡಿಸಿದ್ರಲ್ಲ ಭಾಳ ಖುಷಿ ಆಯಿತು. ಏನು ರೀ ಬಾಡಿ ಬಿಲ್ಡರ್, ಏನು ರೀ ಸರ್ ಕರಿಬಸಪ್ಪ ಸರ್ ಅಂತೇಳಿ ಮಾತಾಡಿಸ್ತಾರೆ. ಅವ್ರ ಬಾಯಿಂದ ನಾನು ಕರಿಬಸಪ್ಪ ಅಂತ ಕೇಳೋದಕ್ಕೆ ನನ್ನ ಖುಷಿ ಆಗುತ್ತೆ ಮೇಡಮ್. ನನ್ನ ಪುಣ್ಯ ಮೇಡಮ್.